ವಿವೇಕಾನಂದ ಅವರೇ, ತಾವು ಘಟನೆಗಳನ್ನ ನಾವು ಹಿಂದೆನೂ ಸಿಜೆಪಿ ಬಗ್ಗೆ ಮಾತಾಡಿದ್ವಿ ಮತ್ತು ನಾವು ಮೊದಲು ಮಾತಾಡೋ ಸಂದರ್ಭದಲ್ಲಿ ಅವ್ರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾರಾ ಅನ್ನೋ ಪ್ರಶ್ನೆ ಇತ್ತು. ಆ ಪ್ರಶ್ನೆ ಮತ್ತು ಒಂದು ಇತ್ತಲ್ಲ ಜನರಕ್ಕೆ ಅಪನಂಬಿಕೆ ಏನಾಗತ್ತೆ ಅಂತ ಅದೆಲ್ಲವನ್ನ ಬದಿಗಿಟ್ಟು ನಾವೇನು ಅನ್ನೋದನ್ನ ತೋರಿಸಿದ್ದಾರೆ. ಮುಂಬೈನಲ್ಲಿ ಒಂದು ಹುಡುಗಿ ಪೊಲೀಸ್ ವ್ಯಾನ್ ಅನ್ನ ಹಿಡ್ಕೊಂಡಿದ್ರಿಂದ ಹಿಡಿದು ಪೊಲೀಸರು ಅವರನ್ನ ಚದುರಿಸೋಕೆ ನೀರನ್ನ ಹಾಕಿದ್ರೆ ಅದರಲ್ಲೇ ಕುಣಿದಾಡಿದ್ದು, ಇಡೀ ಸೋಷಿಯಲ್ ಮೀಡಿಯಾ ಅವರ ಹೋರಾಟ, ಅವರ ಮೀಮ್ಸ್ಗಳು ಎಂಜಾಯ್ ಮಾಡ್ತಾ ಇದ್ದಾರೆ ಹೋರಾಟವನ್ನ, ಪ್ರತಿಭಟನೆಯನ್ನ. ತಾವೇನ್ ಪ್ರತಿಕ್ರಿಯಿಸ್ತೀರಿ? ಮೊದಲನೇದಾಗಿ ಇಬ್ಬರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಎಲ್ಲರನ್ನು ಎಲ್ಲ ಕಾಲಕ್ಕೂ ಮೂರ್ಖರನ್ನಾಗಿ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ಬಹಳ ಹಿಂದೆನೆ ಇಂಗ್ಲಿಷ್ ಅಲ್ಲಿ ಒಂದು ನಾಣ್ಣುಡಿ ಇದೆ. ಪ್ರಧಾನಮಂತ್ರಿಗಳಿಗೆ ಮತ್ತು ಭಾರತೀಯ ಮಾಧ್ಯಮಗಳು, ಬಹುತೇಕ ಮಾಧ್ಯಮಗಳಿಗೆ ಈ ಮಾತು ಸ್ಪಷ್ಟವಾಗಿ ಅನ್ವಯಿಸುತ್ತೆ. ಅಂದ್ರೆ ಸೂಡೋ ನ್ಯಾಷನಾಲಿಟಿ, ಸೂಡೋ ಡೆವಲಪ್ಮೆಂಟ್, ಸೂಡೋ ರಿಲಿಜಿಯಸ್ ಬಿಲೀಫ್, ಈ ಮೂರನ್ನ ಇಟ್ಕೊಂಡು ಇವರು ಜನರನ್ನ ಮೂರ್ಖರನ್ನಾಗಿ ಮಾಡ್ಬೇಕು ಅಂತೇಳಿ ಮಾಡ್ಕೊಂಡೇ ಬಂದಿದ್ರು ಇಲ್ಲಿವರೆಗೂ. ನೀವು ನೋಡಿ, ಈಗ ಯಾರು ಈ ನಾವು ಜಂಜಿಗಳು ಅಂತ ಹೇಳ್ತೀವಿ, ಅವರು ಸಾಮಾನ್ಯವಾಗಿ 18 ವರ್ಷ, ಈಗ ನೋಡಿ ಇದು 12 ವರ್ಷದಿಂದ ಈ ಸರ್ಕಾರ ಇದೆ ಅಂತೇಳಿ ಸಾಮಾನ್ಯವಾಗಿ ನಾವು ಅನ್ಕೊಳ್ಳೋದಾದ್ರೆ, ಇವರು ಆಗ ಎಲ್ಲ ಸುಮಾರು 15 ವರ್ಷದಲ್ಲಿ ಇದ್ದವರು ಅಂತ ಇಟ್ಕೊಳ್ಳೋಣ. ಆಗ 15 ವರ್ಷ ಅಥವಾ 18 ವರ್ಷಕ್ಕೆ ಬಂದವರು ಅಂತ ಇಟ್ಕೊಳ್ಳಿ. ಆಗ ಭರವಸೆ, ಯಾಕೆಂದ್ರೆ ಆಗಿನ UPA ಗವರ್ಮೆಂಟ್ ಅಲ್ಲಿ ಆದಂತಹ ಭ್ರಷ್ಟಾಚಾರಗಳು ಅಥವಾ ಆ ರೀತಿಯ ಒಂದು ಕಾನ್ಸೆಪ್ಟ್ ಇತ್ತು, ಅದೆಲ್ಲ ಮಾಡಿ ಹೊಸ ಒಂದು ನಾಯಕತ್ವವನ್ನ ಈ ದೇಶದ ಜನ, ಅದರಲ್ಲೂ ಯುವಕರು ಮುಖ್ಯವಾಗಿ ಅದನ್ನ ಬಹಳ ನಿರೀಕ್ಷೆಗಳಿಟ್ಕೊಂಡು ಮಾಡಿದ್ರು. ಆದ್ರೆ ನಮ್ಗೆಲ್ಲ ಗೊತ್ತಿತ್ತು ಈ ವ್ಯಕ್ತಿಯಲ್ಲಿ ನಿಜವಾಗ್ಲೂ ಇರುವುದು ಆ ರೀತಿಯ ಒಂದು ನಿಜವಾದ ಈ ದೇಶಕ್ಕೆ ದಿಕ್ಕು ತೋರಿಸ್ತಾರೆ ಅನ್ನುವಂತ ಅಲ್ಲ. ಯಾಕೆ ನಾನು ಆ ವ್ಯಕ್ತಿಯನ್ನೇ ಕೇಂದ್ರೀಕೃತವಾಗಿ ಮಾತಾಡ್ತಿದ್ದೀನಿ ಅಂದ್ರೆ, ಪ್ರಧಾನಮಂತ್ರಿಗಳನ್ನ ಇಡೀ ದೇಶ 12 ವರ್ಷಗಳಿಂದ ಬಿಜೆಪಿ ಪಕ್ಷ ಆಳ್ತಾ ಇಲ್ಲ ಅಥವಾ ಬೇರೆ ಒಬ್ರು ಆಳ್ತಾ ಇಲ್ಲ, ಬಹುತೇಕ ನರೇಂದ್ರ ಮೋದಿ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಇಡೀ ವಿಶ್ವದಲ್ಲಿ ಎಲ್ಲೇ ಹೋದ್ರೂ ಕೂಡ ಕಾರ್ಪೊರೇಟ್ ಶೈಲಿಯಲ್ಲಿ ಅಥವಾ ಬೆಂಗಳೂರಿನಿಂದ, ತುಮಕೂರಿನಿಂದ, ಗುಜರಾತಿನಿಂದ ಮೋದಿ 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 ಅನ್ನುವಂತಹ ಧ್ವನಿ. ಬೆಳಿಗ್ಗೆ ಎದ್ರೆ ನಾನು ಎಷ್ಟೋ ಜನನ ಪರೀಕ್ಷೆ ಮಾಡಿದೆ, ಈಗ ಕೃಷಿ ಮಂತ್ರಿ ಯಾರು ಹೇಳಿ, ಈಗ ರಕ್ಷಣಾ ಮಂತ್ರಿ ಯಾರು ಹೇಳಿ, ಅಥವಾ ಈಗ ಇನ್ನೊಬ್ಬ ಉಕ್ಕು ಮತ್ತು ಗಣಿ ಮಂತ್ರಿ ಯಾರು ಹೇಳಿ ಅಂದ್ರೆ ಯಾರಿಗೂ ಗೊತ್ತಾಗ್ತಾನೆ ಇಲ್ಲ. ನ್ಯೂಸ್ ಪೇಪರ್ ಓದೋರ್ಗೂ ಗೊತ್ತಾಗ್ತಾ ಇಲ್ಲ, ಟಿವಿಯಲ್ಲಿ ನೋಡೋರ್ಗೂ ಗೊತ್ತಾಗ್ತಾ ಇಲ್ಲ, ಜರ್ನಲಿಸ್ಟ್ಗೂ ಗೊತ್ತಾಗ್ತಾ ಇಲ್ಲ. ಅದರಿಂದ ನಮ್ಮ ಟಾರ್ಗೆಟ್ ಆ ವ್ಯಕ್ತಿಯೇ ಆಗಿದ್ದಾರೆ. ವ್ಯಕ್ತಿ ಕೇಂದ್ರೀಕೃತವಾಗಿ ನೀವು ಇಡೀ ಸಮಾಜವನ್ನ ತಗೊಂಡೋದ್ರು. ಆದ್ರೂ ನಾವೆಲ್ಲ ಅದನ್ನ ಸಣ್ಣ ಪುಟ್ಟ ಧ್ವನಿಗಳನ್ನ ಹೇಳ್ತಾನೆ ಇದ್ವಿ, ಇಲ್ಲ ಕಷ್ಟ ಇದೆ, ಈ ವ್ಯಕ್ತಿ ಆಗಲ್ಲ ಅಂತೇಳಿ. ಆದ್ರೆ ಅದನ್ನ ಯುವಕರಿಗೆ ಮನವರಿಕೆ ಮಾಡ್ಕೊಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಯಾಕೆಂದ್ರೆ ಇಡೀ ಮಾಧ್ಯಮಗಳು, ನಮ್ಮೆಲ್ಲರ ಧ್ವನಿ ಏನಿದೆಯಲ್ಲ ಅದು ಮಾಧ್ಯಮಗಳೇ ಆಗಬೇಕಾಗಿತ್ತು. ಮಾಧ್ಯಮಗಳು ಬಹುತೇಕ ವಿರೋಧ ಪಕ್ಷದ ಸ್ಥಾನವನ್ನ ತಗೋಬೇಕಾಗಿತ್ತು. ಜೊತೆಗೆ ಅಲ್ಲಿ ಆ ಸೂಕ್ಷ್ಮತೆ, ಸಂವೇದನೆ ಅಂತ ಇರುತ್ತಲ್ಲ, ಒಬ್ಬ ವ್ಯಕ್ತಿಯನ್ನ ನೀವು ಡೆವಲಪ್ಮೆಂಟ್ ಸ್ವಲ್ಪ ಆಮೇಲೆ ಇರ್ಲಿ, ಕರಪ್ಷನ್ ಆಮೇಲೆ ಇರ್ಲಿ, ಸರ್ವಾಧಿಕಾರಿ ಮನೋಭಾವದ ವ್ಯಕ್ತಿಯನ್ನ ಬೆಳೆಸಿದ ಕೀರ್ತಿ, ಬೆಳೆಸಿದ ಪಾಪ ಏನಾದ್ರೂ ಇದ್ರೆ ಅದು ಮಾಧ್ಯಮಗಳಿಗೆ. ಯಾಕೆಂದ್ರೆ ನಾವುಗಳೆಲ್ಲ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ 1-2 ಹಾಕ್ಬೋದು, ಆದ್ರೆ ಮಾಧ್ಯಮಗಳು ಸರ್ವಾಧಿಕಾರಿಯನ್ನ ಬೆಳೆಸಿದ್ದಾರೆ ಈ ಪ್ರಜಾಪ್ರಭುತ್ವದ ನೆಲದಲ್ಲಿ. ನೀವು ಮಹಾತ್ಮ ಗಾಂಧಿಯವರು ಉಪವಾಸ ಸತ್ಯಾಗ್ರಹ ಮಾಡಿದಾಗ ಅವ್ರ ಜೀವ ಉಳಿಸ್ಲಿಕ್ಕೋಸ್ಕರ ಅಂಬೇಡ್ಕರ್ ಅವರು ನನ್ನ ಜನರ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ನಾನು ನಿಮಗೆ ಸೈನ್ ಆಗ್ತಿದ್ದೀನಿ ಅಂತ ಹೇಳೋದಂತದ್ರಲ್ಲಿ ಅಷ್ಟು ಜನ ವಿದ್ಯಾರ್ಥಿಗಳು, ನಮ್ಮ ಮಕ್ಕಳು ಅಲ್ಲಿ ಕೂತಿದ್ರೆ ಅವರನ್ನ ಅದೇನೋ ಪಾಕಿಸ್ತಾನದ ಏಜೆಂಟು, ಚೀನಾ ಏಜೆಂಟು, ದೇಶದ್ರೋಹಿಗಳು, ಏನ್ ನಮ್ಗೇನ್ ಆತ್ಮಸಾಕ್ಷಿನೇ ಇಲ್ವಾ ಯಾರಿಗೂ? ಏನ್ ಅಷ್ಟೊಂದು ಜನಕ್ಕೆ ಇವರು ಹೋಗ್ತಾರಲ್ಲ. ಅದರಿಂದ ಖಂಡಿತವಾಗ್ಲೂ ಇದು ನೀವು ಹೇಳ್ದಂಗೆ ಇದೊಂದು ಬೆಳಕಾಗಿದೆ. ಮುಖ್ಯವಾಗಿ ಸರ್ವಾಧಿಕಾರಿ ವಿರುದ್ಧ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಇದು ಬೇಕಾಗಿತ್ತು. ನೀಟ್ ಎಕ್ಸಾಮ್ ಏನು ಅಂತ ಅದನ್ನ ಆಮೇಲೆ ಮಾತಾಡೋಣ. ಸರ್ವಾಧಿಕಾರಿಯ ವಿರುದ್ಧ ಧ್ವನಿ ಅನ್ಬಿಟ್ಟು ಬಹಳ ಖುಷಿಯಾಗಿದೆ. ಓಕೆ, ಅಂಕಲ್ಗೆ ಅವ್ರೆ, ನಮ್ಗೆ ಮೆರೆಸೋದು ಗೊತ್ತು, ಇಳಿಸೋದು ಗೊತ್ತು ಅನ್ನೋ ರೀತಿಯಲ್ಲಿ ಜನಸಿಗಳಿದೆ. ಆದ್ರೆ ಅಧಿಕಾರಕ್ಕೆ ಬಹುತೇಕವಾಗಿ ತಂದವರು ಇದೇ ವರ್ಗ. ಯಾಕೆಂದ್ರೆ ಒಂದು ಹೊಸದೊಂದು ಬೇಕು, ನಮ್ಗೆ ಬೇರೆ ರೀತಿಯ ಒಂದು ಆಡಳಿತ ಬೇಕು, ನಿರೀಕ್ಷೆ ಮಾಡ್ತಿದೀವಿ ಅಂತ ಇದ್ರು. ಆದ್ರೆ ಈಗ ಇಲ್ಲ, ಈ ನೆಲದಲ್ಲಿ ಡೆಮೋಕ್ರಸಿನೇ ಇರೋದು ಅಂತ ತೋರ್ಸಕ್ಕೂ ಅದೇ ಜನರೇಷನ್ ಬರಬೇಕು. ನೆಕ್ಸ್ಟ್ ಲೆವೆಲ್ಗಿದ್ದಾರೆ. ಅವರ ಪ್ರತಿಭಟನೆಯನ್ನ ತಗೋತಿರೋದು ಮತ್ತೆ ಅದನ್ನ ಮುನ್ನಡೆಸ್ತಾ ಇರೋದು ಅದೆಲ್ಲವೂ ನೋಡಿದ್ರೆ ದೊಡ್ಡ, ಅಂದ್ರೆ ಎಲ್ಲೋ ಸಣ್ಣ ಪುಟ್ಟದ್ದಾಗಿರ್ಬೋದು, ಆದ್ರೆ ಅದು ಗೊತ್ತಿಲ್ಲ ನಿಜವಾಗ್ಲೂ ವಿದ್ಯಾರ್ಥಿಗಳ ಏನಂತ. ಅದ್ರ ಆಚೆಗೆ ಅವ್ರು ನಡ್ಕೊಳ್ತಿರೋ ರೀತಿ ಇಡೀ ದೇಶವನ್ನೇ ದಂಗಬಡಿಸ್ತಿದೆ. ನಮ್ಮ ವಿದ್ಯಾರ್ಥಿಗಳು, ನಮ್ಮ ಯುವ ಜನತೆ ಎಷ್ಟು ಮಟ್ಟಿಗೆ ಪ್ರಬುದ್ಧರ ಅಂತ ಏನ್ ಪ್ರತಿಕ್ರಿಯಿಸ್ತೀರಿ ತಾವು? ಆಕ್ಚುಲಿ ಹೇಳ್ಬೇಕಂದ್ರೆ ಮಂಜುಳಾ, ಈ ವಿದ್ಯಾರ್ಥಿಗಳು ಪ್ರಬುದ್ಧರದಾರ. ನಮ್ಗೆ
ನಮ್ ತಲಿಯೊಳಗೆ ಹೆಂಗ್ ಬಂದದಂತಂದ್ರೆ ಈ ಜನರೇಷನ್ ಯಾವಾಗ್ಲೂ ಒಂದು ಡಿಜಿಟಲ್ ಇದ್ರೊಳಗೆ ಇರ್ತಾರ, ಲೋಕದೊಳಗೆ ಇರ್ತಾರ. ಅವ್ರ ರಿಯಾಲಿಟಿಯಿಂದ ದೂರ ಅದಾರ. ಅವ್ರಿಗೆ ನೈಜ ಸ್ಥಿತಿ ಬಗ್ಗೆ ಏನು ಐಡಿಯಾ ಇಲ್ಲ. ಅವ್ರ ಪೇಪರ್ ಓದುದಿಲ್ಲ ಅಂತ ಐತಿ. ಅಂತ ಜನರೇಷನ್ ಬಹಳ ದೊಡ್ಡದೈತಿ. ಅವ್ರಿಗೂ ನಾನು ಹೇಳ್ದೆ ಎಷ್ಟೋ ಪ್ರೋಗ್ರಾಮ್ಗಳಿಗೆ ಹೋದಾಗ ಸ್ಟೂಡೆಂಟ್ಸ್ಗಳಿಗೆ ಕ್ವಶನ್ ಕೇಳಿದ್ರೆ ಇವತ್ತು ದೇಶದೊಳಗೆ ಏನ್ ನಡೆದ ಅಂತ ಗೊತ್ತಿಲ್ಲ ಅವರಿಗೆ. ಇವತ್ ಮುಂಜಾನೆ ಏನಾಯ್ತು ಅಂತ ಕೇಳಿದ್ರೆ ಅವತ್ ಗೊತ್ತಿರುವುದಿಲ್ಲ. ಆದ್ರೆ ಒಂದು ಅವಶ್ಯಕತೆ ಅಂತ ಬಂದಾಗ ಅವರಿಗೆ ಕ್ವಿಕ್ ಆಗಿ ಪಿಕ್ ಮಾಡ್ತಾರೆ. ಏನು ಸರಿ ಏನ್ ತಪ್ಪು ಅನ್ನೋದನ್ನ ಕ್ವಿಕ್ ಆಗಿ ಪಿಕ್ ಮಾಡ್ತಾರೆ. ಯಾಕೆ ಅವ್ರು ಕ್ವಿಕ್ ಆಗಿ ಪಿಕ್ ಮಾಡ್ತಾರ ಅಂತಂದ್ರೆ ಅವರು ಇನ್ನೂ ಕ್ಲಿಯರ್ ಆಗಿ ಡಿವೈಡ್ ಆಗಿಲ್ಲ. ಎಲ್ಲಿ ತನ ಒಂದು ಹುಡುಗ ಸ್ಟೂಡೆಂಟ್ ಆಗಿರ್ತಾನೆ, ಎಲ್ಲಿ ತನ ಸ್ಟೂಡೆಂಟ್ ಅಂದ್ರೆ ಒಂದು ಏಜ್ ಲಿಮಿಟ್ ಹಾಕೋದ್ ಬೇಡ ಅವರಿಗೆ. ಎಲ್ಲಿ ತನ ಅವನು ತನ್ನ ಗ್ರಾಸ್ಪ್ ಮಾಡ್ಕೊಳ್ಳುವ ಅದ್ರ ಒಂದು ಹೊಸ ವಿಚಾರನ ತಗೊಳ್ಳುವಂತಹ ಒಂದು ಇನ್ನೂ ಅವನೊಳಗೆ ಪ್ರಬುದ್ಧತೆ ಉಳಿದಿರ್ತದ. ಅಲ್ಲಿ ತನಾನು ಅವರು ಒಂದೇ ದಿನದೊಳಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಪಿಕ್ ಮಾಡ್ಕೋತಾರ. ಇದು ಅವ್ರ ಆಚೆಗಿನ ದೊಡ್ಡವ್ರಿಗೆ ಯಾಕೆ ಸಾಧ್ಯ ಆಗುದಿಲ್ಲ ಅಂತಂದ್ರೆ ಇವರು ನಮಗ್ ಏನ್ ಬೇಕು ಅನ್ನೋದನ್ನ ನನ್ನ ಜಾತಿ, ನನ್ನ ಧರ್ಮ, ನನ್ನ ಜನ, ನನ್ನ ಬೆನಿಫಿಟ್ ಈ ಆಂಗಲ್ದೊಳಗೆ ಪಿಕ್ ಮಾಡ್ಕೋತಾರೆ. ಆದ್ರೆ ಹುಡುಗರಾದವರಿಗೆ, ಈ ಯಂಗ್ಸ್ಟರ್ಸ್ಗಳಿಗೆ ಆ ಒಂದು ಡಿವಿಸಿವ್ ಮೈಂಡ್ ಸೆಟ್ ಇನ್ನ ಬಂದಿರೋದಿಲ್ಲ. ಆ ವಿಭಾಗ ಮಾಡಿ ಅಥವಾ ಭಾಗ ಮಾಡಿ ನೋಡುವಂತ ಮೈಂಡ್ ಸೆಟ್ ಇನ್ನ ಬಂದಿರೋದಿಲ್ಲ. ಈಗ ಒಂದು ಮುಸ್ಲಿಂ ಹುಡುಗಗ್ ಹೊಡೆದ್ರೆ ಹಿಂದೂ ಹುಡುಗ ಹೋಗಿ ಅವನಿಗೆ ಯಾಕೆ ಹೊಡಿತಿ ಅಂತ ಬಡಗಿ ಕಿತ್ಕೋತಾನ. ಇನ್ನೊಂದು ಕ್ರಿಶ್ಚಿಯನ್ ಹುಡುಗಗಾದ್ರೆ ಹಿಂದೂ ಹುಡುಗ ಹೋಗಿ ಪ್ರೊಟೆಕ್ಟ್ ಮಾಡ್ತಾನ. ಇಲ್ಲಿ ಅವ್ರ ನಡುವೆ ಫ್ರೆಂಡ್ಶಿಪ್ ಅಥವಾ ಟೋಟಲಿ ಅನಾನಿಮಸ್, ನೀ ಯಾರೋ ನಾ ಯಾರೋ ಗೊತ್ತಿಲ್ಲ 100 ಮಂದಿಯೊಳಗೆ ನೀವು ಈ ಬರೋ ರೀಲ್ಗಳನ್ನ ನೋಡಿದ್ರೆ ಎಷ್ಟೋ ಜನ ಹುಡುಗಿಯರು ಅಲ್ಲಿ ಏನ್ ರೀಲ್ ಮಾಡಿ ಹಾಕಾಕತ್ತಾರಂದ್ರೆ ಇದೇ ದೆಹಲಿ ಒಳಗೆ ಸಂಜೆ ಆದ್ರೆ ಒಂದೇ ಹುಡುಗಿ ತಿರುಗಾಡಕ್ ಹೆದರ್ಕೋತಾಳ. ಅಷ್ಟು ಅನ್ಸೇಫ್, ಇಡೀ ದೇಶದೊಳಗೆ ಅನ್ಸೇಫ್ ಅಂತ ಹೇಳಿ ಡಿಕ್ಲೇರ್ ಆಗಿರುವಂತ ಊರದು. ಅಂತ ಊರೊಳಗೆ ರಾತ್ರಿ ತನಾನು ಇಷ್ಟು ಸಾವಿರಾರು ಲಕ್ಷಾಂತರ ಮಂದಿ ನಡುವೆ ಹುಡುಗಿಯರು ಅತಿ ನಿರ್ಭಯದಿಂದ ತಿರುಗಾಡಕತ್ತಾರ. ಯಾಕಂದ್ರೆ ಆಕಿ ಹೇಳಿದ್ಲು, ನನ್ಗೆ ಏನ್ರಿ ಆದ್ರೂ ಬಿಡಾಕ್ ಬಂದ, ಇನ್ನೊಬ್ಬ ಪ್ರೊಟೆಕ್ಟ್ ಮಾಡಾಕ್ ಬಂದ, ಇನ್ನೊಂದು ಗಾಯ ಆದ್ರೆ ಇನ್ನೊಬ್ಬ ಬಂದು ಬಟ್ಟೆ ಸುತ್ತದ, ಇನ್ನೊಬ್ಬ ಕರ್ಕೊಂಡು ಹೋಗಿ ಬಸ್ ಹತ್ತಿಸ್ದ. ನಾನು ಐ ನೆವರ್ ಫೆಲ್ಟ್ ದಿಸ್ ಸೇಫ್. ಈ ಮಟ್ಟದ ಸೇಫ್ಟಿ ನಾ ಎಂದೂ ಫೀಲ್ ಮಾಡಿರ್ಲಿಲ್ಲ ಅಂತ ಹುಡುಗಿ ಹೇಳಿದ್ಲು. ಇಂಥವ್ ಬೇಕಾದಷ್ಟು ರೀಲ್ಗಳು ಬಂದಾವು. ಅಲ್ಲಿ ಎಲ್ಲೆಲ್ಲೋ ಒಂದೆರಡು ಗದ್ಲ ಆಯ್ತು ಅಂತಿರ್ಲ, ಅದು ಹುಡುಗ ಮನಸ್ಸೇ. ಎಷ್ಟಂತ ತಡ್ಕೋತಾರೆ. ಈ ಪೊಲೀಸರು ಮಾಡೋ ಬ್ರುಟಾಲಿಟಿ ಎದುರಿಗೆ ಅವರು ಅಷ್ಟೇ ಮಾಡ್ಯಾರ ಅನ್ನೋದೇ ದೊಡ್ಡದು. ನಾವು ನೇಪಾಳ ನೋಡಿದ್ರೆ, ಬಾಂಗ್ಲಾದೇಶ ನೋಡಿದ್ರೆ ಅವ್ರಿಗೆ ಇಷ್ಟೇ ಮಾಡ್ಯಾರ ಅನ್ನೋದು ಬಹಳ ದೊಡ್ಡದು. ಇದು ಯಾಕೆ ಇಷ್ಟೇ ಮಾಡ್ಯಾರ ಅಂತಂದ್ರೆ ಇದು ಈ ನೆಲದ ಗುಣ. ನಾವೀಗ ಮತ್ತೆ ಇಲ್ಲಿಂದ ಬ್ಯಾಕ್ ಗ್ರೌಂಡಿಗೆ ಹೋದ್ರೆ 1942ದಿಂದ ನೋಡೋಣ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಾಗೂ ಮೆಜಾರಿಟಿ ಪಾರ್ಟಿಸಿಪೇಷನ್ ಯೂತ್ದಿತ್ತು. ಅದಾದ ನಂತರನು ಗಾಂಧಿ ಬೇಕಾದಷ್ಟು ವಯಸ್ಸಾದವರೇ ಇರ್ಲಿ, ಅವ್ರ ಹಿಂದೆ ಬಂದವರು ಯುವಜನ ಇದ್ರು. ಸಂಪೂರ್ಣ ಸ್ವರಾಜ್ಯ ಅಂದಾಗೂ ಅವ್ರಿದ್ರು, ಪೂರಾ ಸ್ವದೇಶಿ ಅಂದಾಗ್ನು ವಿದೇಶಿ ಅಂದ್ರೆ ಬ್ರಿಟಿಷ್ ಸ್ಕೂಲ್ಗಳನ್ನ ಬಿಟ್ರು, ಅವರೇ ಬಂದ್ರು. ಈಗ ಯಾವ ಸರ್ಕಾರ ಆರಿಸ್ತಂದ್ರಲ್ಲ ಮೆಜಾರಿಟಿ 2014 ಒಳಗೆ ಯಾರು ಮೆಜಾರಿಟಿ ಯೂತ್ ನ ಟಾರ್ಗೆಟ್ ಮಾಡಿ ಪ್ರೊಪಗಂಡ ಮಾಡಿ ಈ ಮನುಷ್ಯನ ತಂದು ಇಲ್ಲಿ ಕುಂಡ್ರಿಸಿದ್ರಲ್ಲ, ಅದ್ರೊಳಗೂ ಈ ಜನ ಇದ್ರು. ಅದೇ ಜನ ಇವತ್ತು ಎಚ್ಚೆತ್ಕೊಂಡಾರ. ಅವ್ರನ್ನ ನಾ ಏನು ತಪ್ಪನ್ನಕ್ ಆಗುದಿಲ್ಲ. ಯಾಕಂದ್ರೆ 2014 ಅವ್ರಿಗೆ ಆ ತರದೊಂದು ಹೋಪ್ಸ್ ತೋರಿಸಿದ್ರು. ಆ ಹೋಪ್ಸಿಗೆ ಕಾರಣನು ಇದೇ ಯೂತ್, ಅದೇ ಅಣ್ಣಾ ಹಜಾರೆ ಮೂವ್ಮೆಂಟ್. ಆವಾಗೂ ಅಣ್ಣಾ ಹಜಾರೆ ಕರೆಕ್ಟ್. ಆ ಸಂದರ್ಭದಲ್ಲಿ ರಾಜಕೀಯವಾಗಿ ಕೇಳಿ ಬಂದ ಅನೇಕ ಹಗರಣಗಳಿರ್ಬೋದು ಮತ್ತು ಆಡಳಿತ ಸಂಪೂರ್ಣವಾಗಿ ಹೋಗಿತ್ತು. ಆಂಬುಲೆನ್ಸ್ ಮ್ಯಾನ್ ಹೇಳಿದ್ರು ಕುಸಿದ್ ಹೋಗಿತ್ತು. ಆ ಟೈಮ್ ಒಳಗೆ ಅಣ್ಣಾ ಹಜಾರೆನ ಟೂಲ್ ತರ ಯೂಸ್ ಮಾಡ್ಕೊಂಡ್ರು. ಆ ಮನುಷ್ಯಾಗ ಅದು ಹೇಳಿದ್ರೋ ಇಲ್ಲೋ, ಇಂಟೆನ್ಷನಲ್ಲೋ ಗೊತ್ತಿಲ್ಲ. ಆ ಟೋಟಲ್ ಅಣ್ಣಾ ಹಜಾರೆ ಮೂವ್ಮೆಂಟ್ ಏನಿತ್ಲ ಅದು ಹೈಜಾಕ್ ಆಯ್ತು. ಅದ್ರ ಬೆನಿಫಿಟ್ ತಗೊಂಡವ್ರೆ ಬೇರೆ ಆದ್ರು. ಅದೆಲ್ಲ ತಗೊಂಡು ಈ ಸರ್ಕಾರ ಯುವಜನರಿಗೆ ಏನ್ ಆಶ್ವಾಸನೆ ಕೊಟ್ಟಿತ್ತು, ಅಚ್ಛೇ ದಿನ್ ಅಂತ. ಅದೇ ಯುವಜನ ಇವತ್ತು ಅವ್ರ ಮಕ್ಕಳು ಈ ಮೂವ್ಮೆಂಟ್ ನಾಗದಾರ. ಅಂದ್ರೆ ಲಾಸ್ಟ್ 12 ವರ್ಷದಿಂದ ಅವ್ರು ಯಾರಿಗೆ ಆರಿಸಿದ್ರು ಅಂತ ವಿಡಿಯೋಗಳನ್ನು ನೀವು ನೋಡಾಕತ್ತೀರಿ. ನಾವು ಏನನ್ನ ನೋಡಿ ಆರಿಸಿದ್ವಿ ಅಲ್ಲಿ ನಮಗೆ ಭ್ರಮ ನಿರಸನ ಆಗ್ಯದಂತೆ. ಇವ್ರು ಯಾರು ಅಪೋಸಿಟ್ ಪಾರ್ಟಿ ಸ್ಪಾನ್ಸರ್ಡ್ ಅಲ್ಲ. ಇದ್ರೊಳಗೆ ಅಪೋಸಿಟ್ ಪಾರ್ಟಿಯನ್ನ ಬೆಂಬಲಿಸುವಂತ ಯುವಕರು ಇರಬಹುದು, ಕಮ್ಯುನಿಸ್ಟ್ ಪಾರ್ಟಿಗೆ ಬೆಂಬಲಿಸುವ ಯುವಕರು ಇರಬಹುದು, ಅಥವಾ ಇನ್ಯಾವುದೋ ಎಕ್ಸ್ಟ್ರೀಮ್ ಗ್ರೂಪಿಗೆ ಬೆಂಬಲಿಸುವಂತ ಯುವಕರು ಇರಬಹುದು. ಆದ್ರೆ ಬಿಜೆಪಿಯನ್ನ ಬೆಂಬಲಿಸಿದಂತ ಯುವಕರು ಬೇಕಾದಷ್ಟು ಇದ್ರೊಳಗದಾರೆ. ಅಂದ್ರೆ ಅವ್ರೆಲ್ಲಾರು ಭ್ರಮ ನಿರಸನ ಆಗ್ಯಾರ. ಇವ್ರೆಲ್ಲ ಇಷ್ಟು ಒಗ್ಗೂಡಾಕ ಕಾರಣ ಇದು ಯಾವುದೇ ಒಂದು ಐಡಿಯಾಲಜಿ ಕಡೆ ತಿರುಗಿಲ್ಲ. ಈ ಮಕ್ಕಳು ಈ ನೀಟ್ ಪತ್ರಿಕೆ ಹಗರಣ ಅನ್ನೋದು ಏನದಲ್ಲ, ಇದು ಒಂದು ಜಸ್ಟ್ ಇಷ್ಟೊಂದು ನೀವು ಏನಂತಾರ ಬಾರೂದ್ ಇಟ್ಟಾಗ, ಅಂದ್ರೆ ನೀವು ಮದ್ದು ಇಟ್ಟಾಗ ಒಂದು ಕಿಡಿ ಸಾಕು ಅದು ಸಿಡಿಲಾಕೆ.
ಎಲ್ಲಾರ್ಗು ಅವ್ರವ್ರಿಗೆ ಆದ ಕಾರಣಗಳ ಸಮೇತ ಎಲ್ಲಾರು ಬಂದು ಅಲ್ಲಿ ಸೇರಾಕತ್ತಾರ. ಅಲ್ಲಿ ಒಂದು ಬಂದು caste ಹುಡುಗರನ್ನ ಜಾಸ್ತಿ. ನೀವು ಕೇಳ್ರಿ. ಹ್ಮ್. ಹಾ, ಅಲ್ಲಿ ಬಂದು ಹುಡುಗರನ್ನ ಕೇಳಿದ್ರೆ ಎಲ್ಲಾರು ಹೇಳ್ತಾರೆ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ವಿಚಾರ ಮಾಡ್ತೀವಿ. ಒಂದ್ 80 ವರ್ಷದ ಅಜ್ಜಿ ಬಂದಿದ್ಲು, ಮೊಮ್ಮಕ್ಕಳ ಬಗ್ಗೆ ಅನ್ಲು, ಇಲ್ಲ ನನಗೆ ಯಾರೂ ಸಂಬಂಧ ಇಲ್ಲ ಆದ್ರೂ ನಾನು ಬಂದಲ್ಲಿ ಮಾಡ್ತೀನಿ, ಯಾಕಂದ್ರೆ ಈ ದೇಶದ ಫ್ಯೂಚರ್ ಅಂತ ಜನ ಹೇಳಕತ್ತಾರ. ಅಂದ್ರೆ ಇಷ್ಟೆಲ್ಲ ಹೇಳಕತ್ತವ್ರಿಗೆ ಒಂದು ಕಾನ್ಶಿಯನ್ಸ್ ಅನ್ನೋದು ಅಲ್ಲಿ ಜಾಗೃತ ಆಗ್ಯದ. ಆದ್ರೆ ಅವ್ರನ್ನ ನೀವು ಹ್ಯಾಂಡಲ್ ಮಾಡಕತ್ತಿರೋ ರೀತಿ ಏನದಲ್ಲ, ಇದು ನೀವು ಸೂಕ್ತವಾಗಿ ನೀವು ಏನ್ ಅದೀರಿ ಅದನ್ನ ತೋರಿಸ್ತದೆ. ಇದು ಯಾಕೆ ಹೇಳ್ತೀನಿ ಅಂತಂದ್ರೆ, ಯಾವ ಪಕ್ಷ ಕೇಂದ್ರ ಸರ್ಕಾರದಾಗದ, ಅವ್ರ ಹಿಂದೆ ಯಾವ ಐಡಿಯಾಲಜಿ ಅದ RSS ಇವ್ರು ಯಾವತ್ತೂ ದೇಶದ ಬಗ್ಗೆ ವಿಚಾರ ಮಾಡಿದವ್ರಲ್ಲ. ಇವ್ರು Okay. ಯಾವತ್ತೂ ದೇಶ ಪ್ರೇಮಿಗಳಲ್ಲ. ಇವ್ರು ಯಾವತ್ತಿದ್ರು ದೇಶವನ್ನು ಒಡೆದಾಳುವಂತವ್ರು, ದೇಶಕ್ಕಾಗಿ ಹೋರಾಡದಂತ ಸ್ವಾತಂತ್ರ್ಯ ಯೋಧರನ್ನ ಹಿಡಿದು ಕೊಟ್ಟು ಬಹುಮಾನ ತಗೊಂಡವ್ರು, ಪದವಿಗಳನ್ನ ತಗೊಂಡವ್ರು. ಇವ್ರು ಒಬ್ರು ಫ್ರೀಡಮ್ ಸ್ಟ್ರಗಲ್ ಒಳಗ್ ಬಂದವರಲ್ಲ. ಆದ್ರೆ Okay. ಇವತ್ತಿನ ಜನಸಂಖ್ಯೆಗೆ ಜನರಿಗೆ ಏನಂತಾರೆ ನ್ಯಾಷನಲಿಸಮ್ ಸರ್ಟಿಫಿಕೇಟ್ ಕೊಡಾಕ್ ಕೂತಾರ. ಇದು ಸರಿ, ಒಂದು ಸರಿ. ಗಾದೆ ಮಾತದ ನೀವು ಕೇಳಿರ್ಬಹುದು, ಹೇಳಿಕೆನು ಅದು. ಹ್ಮ್. ಹೊಸದಾಗಿ ಮತಾಂತರಗೊಂಡ ವ್ಯಕ್ತಿಗೆ ತನ್ನ ಹಳೆ ಧರ್ಮದಕ್ಕಿಂತ ಅಥವಾ ಅದೇ ಧರ್ಮದೊಳಗೆ ಹುಟ್ಟಿ ಬೆಳೆದಂತಹ ವ್ಯಕ್ತಿಗಿರುವ ಆ ಧರ್ಮನಿಷ್ಠೆಗಿಂತ ಹೆಚ್ಚಿನ ಧರ್ಮನಿಷ್ಠೆ ಅವ ತೋರಿಸ್ತಾನಂತೆ. ದ ಲವ್ ಅಂಡ್ ಅಫೆಕ್ಷನ್ ಆಫ್ ದಿ ನ್ಯೂ ಕನ್ವರ್ಟಿ ಟು ಹಿಸ್ ನ್ಯೂ ರಿಲಿಜನ್ ಈಸ್ ಮೋರ್ ದನ್ ದಿ ಒನ್ ಹೂ ಇಸ್ ಬಾರ್ನ್ ಇನ್ ಇಟ್. ಅಂದ್ರೆ ಅವ್ರಿಗೆ Okay. ತೋರಿಸ್ಕೊಳ್ಳೋ ಅವಶ್ಯಕತೆ ಇರ್ತದೆ. ಸರಿ, ಇವ್ರು ಸರಿ, ಒಬ್ರು ಇಲ್ಲ. ಹ್ಮ್. 84 ತನಾನು ಮುಂದಿನ ತನಾನು ಇವ್ರು ನಮ್ಮ ಸ್ವಾತಂತ್ರ್ಯದ ನಮ್ಮ ದೇಶದ ಧ್ವಜ ಹಾರಿಸಿಲ್ಲ ಇವ್ರು. ಸರಿ. ಈಗ ಬಂದು ನಮಗೆ ಧ್ವಜದ ಮಹತ್ವ ಹೇಳ್ತಾರೆ. ಸರಿ, ಸೊ ಸರಿ, ಇವ್ರಿಗೆ ಯುದ್ಧದ ಪೇನ್ ಅರ್ಥ ಆಗೋದಿಲ್ಲ, ಇವ್ರ ಸರಿ, ಕಡೆಯಿಂದ ಅದನ್ನ ಹೋಪ್ಸ್ ಮಾಡಕ್ ಆಗೋದಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.